ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕೊಪ್ಪ ತಾಲೂಕು ಯುವ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಕೊಪ್ಪ ತಾಲೂಕು ಯುವಜನ ಒಕ್ಕೂಟದ ಮಾಜಿ ಅಧ್ಯಕ್ಷರು, ಕಸ್ಬಾ ಹೋಬಳಿ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಹಾಗೆ ಏನು ಪ್ರಸ್ತುತ ಕೊಪ್ಪದ ಎಪಿಎಂಸಿಯ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸ್ತಾ, ಹಾಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಲಯನ್ಸ್ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ದೀಪಕ್ HL ಕುದ್ರೆಗುಂಡಿ ಅವರು ನಮ್ಮ ಜೊತೆ ಇದ್ದಾರೆ. ದೀಪಕ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಆರಾಮಿದ್ದೀನಿ. ದೀಪಕ್ ಅವರೇ, ಮೊದಲನೇದಾಗಿ ಒಂದು ಸುದೀರ್ಘವಾದ ರಾಜಕೀಯ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಿರುವಂತದ್ದು, ಕಳೆದ ಕೆಲ ಒಂದು 25 ವರ್ಷಗಳಿಂದ ನಿರಂತರವಾಗಿ ಹಲವಾರು ಸಂಘಟನೆಗಳು ಗುರುತಿಸಿಕೊಂಡಿದ್ದೀರಾ. ಮೊದಲನೇದಾಗಿ ಏನು ಕೊಪ್ಪ ತಾಲೂಕಿನ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಈ ಹಿಂದೆ ನೀವು ಸೇವೆಯನ್ನು ಸಲ್ಲಿಸಿದ್ರಿ. ಹೇಗಿತ್ತು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು, ನಿಮ್ಮ ಒಂದು ಸಂಘಟನೆ ಹೇಗಿತ್ತು ಆ ಸಂದರ್ಭದಲ್ಲಿ? ಅವಾಗ 2004ರಲ್ಲಿ ನಾನು ಕೊಪ್ಪ ತಾಲೂಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ನನ್ನನ್ನು ನಮ್ಮ ರಾಜಕೀಯ ಗುರುಗಳಾದಂಥ DB ಚಂದ್ರೇಗೌಡರು ನನ್ನನ್ನು ಆಯ್ಕೆ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳೆದುಕೊಂಡಿತ್ತು. ಚಂದ್ರೇಗೌಡರು ಸೋತಿದ್ರು. ಆದರೂ ಕೂಡ ನಾವು ಯುವ ಪಡೆಯನ್ನು ಕಟ್ಟಿ ಹೋರಾಟಕ್ಕೆ ಧುಮುಕೋದರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ನಾವು ಎಲ್ಲ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರೊಟ್ಟಿಗೆ ಸೇರಿ ನಾವು ಅವಾಗ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಹೋರಾಟವನ್ನು ಮಾಡಿದ್ವಿ ನಾವು. ತದನಂತರದಲ್ಲಿ ಅವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟ್ರೈಕನ್ನು ಮಾಡಬೇಕಾದ್ರೂ ಕಾರ್ಯಕರ್ತರು ಸೇರಿಸೋದು ಭಾರಿ ಕಷ್ಟ ಇತ್ತು ನಮಗೆ. ಯಾಕಂತ ಹೇಳಿದ್ರೆ ಅಧಿಕಾರ ಇಲ್ಲ. ಈಗ ಅಧಿಕಾರ ಇದೆ, ನೀವು ಸ್ಟ್ರೈಕ್ ಮಾಡಿದ್ರು ಜನ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ. ಆದರೆ ಆ ಟೈಮಲ್ಲಿ ಬರ್ತಿರಲಿಲ್ಲ. ಆದರೂ ಕೂಡ ನಮ್ಮಲ್ಲಿ ಯಾವ ಥರ ಒಂದು ಕಾರ್ಯಕರ್ತರ ಪಡೆ ಇತ್ತು ಅಂತ ಅಂದರೆ, ಯುವ ಕಾಂಗ್ರೆಸ್ ಇರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು, ಇದನ್ನ BJPಯ ಒಂದು ಅಲೆಯಲ್ಲೂ ಕೂಡ ಅದ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಅವತ್ತು ನಮ್ಮ ಏನು ಹಿರಿಯರು, ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳಿದ್ರು, ಅವರೊಟ್ಟಿಗೆ ನಾವೆಲ್ಲರೂ ಸೇರಿ ಹೋರಾಟವನ್ನು ಅವತ್ತು ಮಾಡ್ತಾ ಇದ್ವಿ ನಾವು. ಇದನ್ನ ಅಧಿಕಾರ ಇದ್ದಾಗ ಮಾಡ್ಬೋದು, ಅಧಿಕಾರ ಇದ್ದಾಗ ಮಾಡೋದು ಭಾರಿ ಕಷ್ಟ ಉಂಟು. ನಂತರ ನೀವೇನು ಕಸ್ಬಾ ಹೋಬಳಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೂಡ ಕಸ್ಬಾ ಹೋಬಳಿಯಲ್ಲಿ ನಿಮ್ಮ ಪಕ್ಷ ಸಂಘಟನೆಯನ್ನ ಮಾಡ್ತೀರಾ. ಈ ಕಸ್ಬಾ ಹೋಬಳಿ ಅಧ್ಯಕ್ಷರಾಗಿ, ಯಾಕಂದ್ರೆ ಪ್ರಮುಖ 6-7 ಗ್ರಾಮ ಪಂಚಾಯತಿಗಳು ಬರ್ತವೆ, ಒಂದು ಪ್ರಮುಖವಾದ ಒಂದು ಹೋಬಳಿ ಆಗಿರುವಂತದ್ದು. ಕಸ್ಬಾ ಹೋಬಳಿಯ ಒಬ್ರು ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಯಾವ ರೀತಿ ಆಗಿತ್ತು? KG ಶೋಭಿಂತ್ರವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾನು ರಾಜಕಾರಣದಲ್ಲಿ ಒಂದಷ್ಟು ಜನ ನಾನು ಭಾರಿ ಗೌರವದಿಂದ ಕಾಣ್ತೇನೆ. ಅದರಲ್ಲಿ KG ಶೋಭಿಂತ್ರವರು ಕೂಡ ಒಬ್ರು. ಅವರೊಟ್ಟಿಗೆ ನಾನು ಕಸಬಾ ಹೋಬಳಿ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ನಂಗೆ ಬಹಳ ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ಅವರೆಲ್ಲ ಒಂದು ರೀತಿಯಲ್ಲಿ ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿಯೂ ಕೂಡ ಒಳ್ಳೆ ಹೆಸರನ್ನು ಗಳಿಸಿದ್ರು. ಹಾಗಾಗಿ ಅವರೊಟ್ಟಿಗೆ ನಾನು ಸೇರಿ ಇಡೀ ಕಸಬಾ ಹೋಬಳಿಯಲ್ಲಿ, ನನ್ನ ತಂದೆಯ ಆರೋಗ್ಯವು ಕೂಡ ಆ ಸಮಯದಲ್ಲಿ ಸರಿ ಇರಲಿಲ್ಲ. ಆದರೂ ಕೂಡ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷಕ್ಕಾಗಿ ನಾವು ಕೆಲಸವನ್ನು ಮಾಡಿದ್ವಿ ನಾವು. ನಂತರ ಏನು ಕೊಪ್ಪ ತಾಲೂಕು ಯುವಜನ ಒಕ್ಕೂಟದ ಏನು ಅಧ್ಯಕ್ಷರಾಗಿ ಕೂಡ ನಿಮ್ಮದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೀರಾ. ಒಂದು ಯುವಜನ ಒಕ್ಕೂಟದಿಂದ ಯುವಕರನ್ನ ಸೆಳೆಯುವಂತ ಕೆಲಸವನ್ನು ನೀವು ಮಾಡ್ತೀರಾ. ಆ ಯುವಜನ ಒಕ್ಕೂಟದ ಅಧ್ಯಕ್ಷರಾಗಿ ಹೇಗಿತ್ತು? ನಾನು 2005ರಲ್ಲಿ ಕೊಪ್ಪ ತಾಲೂಕು ಯುವಜನ ಒಕ್ಕೂಟದ ಅಧ್ಯಕ್ಷರಾಗಿ ನನ್ನ ಪಕ್ಷಾತೀತವಾಗಿ ಎಲ್ಲ ನನ್ನ ಸ್ನೇಹಿತರು, ನನಗೆ ಅದರ ಬಗ್ಗೆ ಬಹಳ ಏನು ಆಸಕ್ತಿ ಇರಲಿಲ್ಲ. ಆದರೂ ಕೂಡ ನಮ್ಮ ಎಲ್ಲ ಪಕ್ಷಾತೀತವಾಗಿ ಅದನ್ನು ಇವತ್ತು ನೆನೆಸ್ಕೊಂಡ್ರೆ ನಂಗೆ ಬಹಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಯಾರೂ ನನ್ನನ್ನು ವಿರೋಧ ಮಾಡಲಿಲ್ಲ. ಆ ಗಳಿಗೆಯಲ್ಲಿ ನನ್ನ ವಿರೋಧನೆ ಮಾಡಲಿಲ್ಲ ಯಾರು. ಸಂಜೆ ಫೋನ್ ಮಾಡಿದ್ರು ನನಗೆಲ್ಲ, ನೀನು ನಾಳೆ ಮೀಟಿಂಗಿಗೆ ಬಾ, ನೀನು ಬರಬೇಕು ನೀನು ಅಂತ. ನಾನು ಇಲ್ಲಿ ಶಿವಗುಂಡೇಶ್ವರ ಯುವಕ ಸಂಘದ ಕುದುರೆಗುಂಡಿಯ ಯುವಕ ಸಂಘದ ಅಧ್ಯಕ್ಷರಾಗಿದ್ದೆ ನಾನು ನಿಜವಾಗಿಯೂ ಕೂಡ ಯಾರನ್ನಿತ್ರ ಅವರಿಗೆ ನಂದು ಒಂದು ಓಟ್ ಹಾಕಿ ಬರೋಣ ಅಂತ ಹೋದವನ್ನ. ಅದರಲ್ಲಿ ಒತ್ತಡದಿಂದ ನಾನು ಅವಾಗ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು. ನಂತರ
ನಾವು ಕೊಗ್ರೆಯಲ್ಲಿ ಯುವಜನ ಮೇಳವನ್ನು ಮಾಡಿದ್ವಿ. ಒಂದು ಇಲ್ಲಿ ಕುದುರೆಗುಂಡಿಯಲ್ಲಿ ಒಂದು ರಾಜ್ಯ ಮಟ್ಟದ ಕೆಸರುಗದ್ದೆ ಓಟದ ಸ್ಪರ್ಧೆಯನ್ನು ಮಾಡಿದ್ವಿ. ಇನ್ನು ಹಲವಾರು ಚಟುವಟಿಕೆಗಳನ್ನ ಮಾಡಿದ್ವಿ. ಅವಾಗ ತಾಲೂಕು ಯುವಜನ ಒಕ್ಕೂಟವು ಕೂಡ ಆ ವೇಳೆಯಲ್ಲಿ ಭಾರಿ ಆಕ್ಟಿವ್ ಆಗಿತ್ತು. ಯಾಕಂತ ಹೇಳಿದ್ರೆ ಒಳ್ಳೊಳ್ಳೆ ಅಧ್ಯಕ್ಷರುಗಳನ್ನ ಬಂದಿದ್ರು ಅದರಲ್ಲಿ. ಆಮೇಲೆ ಆ ಜಾನಪದ ಅಥವಾ ನಮ್ಮ ಕಲೆಯ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರು ಅದರಲ್ಲಿ ಜಾಸ್ತಿ ಜನ ಇರ್ತಿದ್ರು ಅವಾಗ. ಮತ್ತೆ ಒಳ್ಳೊಳ್ಳೆ ಟೀಮ್ಗಳು ಇದ್ವು ಕೊಪ್ಪ ತಾಲೂಕಿನಲ್ಲಿ. ಹಾಗಾಗಿ ಅವಾಗ ಯುವಜನ ಒಕ್ಕೂಟ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಮುಂದೆ ಅದು ಬರ್ತಾ ಬರ್ತಾ ಅದು ಏನೋ ಯುವಕರಲ್ಲಿ ಬಹುಶಃ ಯುವಶಕ್ತಿಯಲ್ಲೂ ಜಾನಪದದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಯುವಜನ ಒಕ್ಕೂಟ ಅನ್ನೋದೇ ಎಲ್ಲೂ ಕಾಣಿಸ್ಕೊಳ್ತಾನೆ ಇಲ್ಲ. ಕೊಪ್ಪ ತಾಲೂಕು ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೋಡಿದ್ರೆ ಎಲ್ಲೂ ಕೂಡ ಯುವಜನ ಒಕ್ಕೂಟ. ಯಾಕೆ ಈ ಒಂದು ಬದಲಾವಣೆ? ಯಾಕೆ ಕಳೆದ 15-20 ವರ್ಷಗಳ ಹಿಂದೆ ಇದ್ದಂತ ಆಸಕ್ತಿ ಈಗ ಯಾಕಿಲ್ಲ ಅಂತ? ಬಹುಶಃ ಈ ಒಂದು ಕಾಲಘಟ್ಟದಲ್ಲಿ ಬಹುಶಃ ಅದು ಬದಲಾವಣೆ ಆಗ್ತಿದೆ ಅಂತ ಕಾಣುತ್ತೆ ನನ್ನ ಅಂದಾಜು. ಈಗ ನೋಡ್ಬೋದು ನೀವು ಈ ಕ್ರಿಕೆಟ್ ಅಥವಾ ಈ ನಮ್ಮ ಮೊಬೈಲ್ ಹಾವಳಿಯಿಂದ ಅಥವಾ ಈ ಯುವ ಜನಾಂಗನೇ ಬಹುಶಃ ಜನಪದ ಸೊಗಡನ್ನ ಕಳ್ಕಂತಿದೆ ಅಂತ ಹೇಳಿ ನನಗೆ ಅನಿಸ್ತಾ ಉಂಟು. ಕರೆಕ್ಟ್. ದೀಪಕ್ ಅವರ ಅದರ ಜೊತೆಯಲ್ಲಿ ಇತ್ತೀಚೆಗಷ್ಟೇ ಏನು ರಾಜ್ಯದಲ್ಲಿ 2023 ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನಿಮ್ಮನ್ನ ಕೊಪ್ಪದ ಏನು ಶೃಂಗೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ APMC ಅದರ ನಿರ್ದೇಶಕರಾಗಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಹೇಗಿದೆ ಒಂದು ನಿರ್ದೇಶಕರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ? ನಾನು ಈ ನಾಮನಿರ್ದೇಶವನ್ನು ನಾನು ಕೇಳಿರಲಿಲ್ಲ. ಆದರೂ ಕೂಡ ನಮ್ಮ ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ಸೇರಿ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜೇಗೌಡರು ಕೂಡ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ನನಗೆ ನಾಮನಿರ್ದೇಶನವನ್ನು ಸದಸ್ಯರನ್ನಾಗಿ ಮಾಡಿದರು. ಅದಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ. ಯಾಕಂತ ಹೇಳಿದ್ರೆ ನಾವು ಸುಮಾರು ನಾನು ಇಡೀ ನಮ್ಮ ಕುಟುಂಬ ರಾಜಕಾರಣಕ್ಕೆ ಏನು ಹೊಸತಲ್ಲ. ನನ್ನ ತಂದೆ ಮೂಲತಃ ಅವರು ಮೂಡಿಗೆರೆ ತಾಲೂಕಿನ ಹಳೆಕೋಟೆಯವರು. ಅವರಲ್ಲಿಂದ ನನ್ನ ತಾಯಿಯ ಊರು ಇದು ಖಾಂಡ್ಯ, ಕುದುರೆಗುಂಡಿ. ಇಲ್ಲಿಂದ ಒಂದು ಖಾಂಡ್ಯ ಅಂತ ಹೇಳಿ ಅಲ್ಲಿ ನನ್ನ ತಂದೆ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದವರು. ಅವರು DK ತಾರಾದೇವಿ ಹಾಗೂ DB ಚಂದ್ರೇಗೌಡರಿಗೆ ಬಹಳ ಆಪ್ತರಾಗಿದ್ದಂಥವ್ರು. ಅಂದ್ರೆ ನಿಮ್ಮ ಸಂಪೂರ್ಣ ಕುಟುಂಬವೇ ಕಾಂಗ್ರೆಸ್ ಪಕ್ಷ ಅಲ್ಲಿ ಒಂದಷ್ಟು ಜನ ಇವತ್ತು ಕೂಡ ಕಾಂಗ್ರೆಸ್ಸಿನ ತತ್ವ ಆದರ್ಶಗಳನ್ನ ಪಾಲಿಸ್ತಿದ್ದಾರೆ. ಹಾಗೆ ನನ್ನ ದೊಡ್ಡಪ್ಪನವರು ಒಬ್ಬರಿದ್ರು, ಹಳೆಕೋಟೆ ವೀರಪ್ಪಗೌಡರು ಅಂತ ಹೇಳಿ. ಅವರು 25 ವರ್ಷಗಳ 25-30 ವರ್ಷಗಳ ಕಾಲ ಹಳೆ ಮೂಡಿಗೆರೆ ಪಂಚಾಯತಿ ಅಂತ ಇದೆ, ಮೂಡಿಗೆರೆ, ಆ ಪಂಚಾಯತಿಯ ಪ್ರಧಾನರಾಗಿದ್ರು ಅವರು. ಹಾಗೆ ನನ್ನ ಒಬ್ಬರು ಮಾವ ಅವರು ಕೂಡ ಖಾಂಡ್ಯ ವೆಂಕಟೇಶ್ DCC ಬ್ಯಾಂಕ್ನ ಉಪಾಧ್ಯಕ್ಷರಾಗಿ TFSMS ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಹಾಗೆ ಇನ್ನೊಬ್ರು ನನ್ನ ಮಾವ ದಿವಂಗತ ಖಾಂಡ್ಯ ಶ್ರೀನಿವಾಸ್, ಅವರು ಕೂಡ ಕೊಪ್ಪ PCI ಬ್ಯಾಂಕ್ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಹಾಗೆ ನನ್ನ ಸಮೀಪದ ಬಂಧು ಬಹಳ ನಮ್ಮ ಕುಟುಂಬದವರಾದಂಥ MS ಚನ್ನಕೇಶವಗೌಡರು, ಅವರು ಕೂಡ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಅಂದ್ರೆ ದೀಪಕ್ ಅವರ ಕುಟುಂಬ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಬಹುತೇಕ ಗುರುತಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಕಾಂಗ್ರೆಸ್ ಬಗ್ಗೆ ಅಷ್ಟೊಂದು ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಇದೆ, ಹಾಗೆ ಬೇರೆ ಪಕ್ಷದಲ್ಲೂ ಇದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಏನಂತ ಹೇಳಿದ್ರೆ ಈಗ ನನಗೆ ವೈಯಕ್ತಿಕವಾಗಿ ಯಾಕಂತ ಹೇಳಿದ್ರೆ ನಾನು ಚಿಕ್ಕಂದಿನಿಂದ ಕೂಡ ಒಂದು ಯಾವ ತರ ಅಂತ ಹೇಳಿದ್ರೆ ನಾನು ಚಿಕ್ಕ ವಯಸ್ಸಿನಿಂದ ಕೂಡ ನಾನು ಜಾತ್ಯತೀತವಾಗಿ ನಾನು ಬೆಳ್ಕೊಂಡ್ ಬಂದಿದ್ದೆ. ಯಾಕಂತ ಹೇಳಿದ್ರೆ ನಾನು ಯಾವ ಧರ್ಮ ಯಾವ ಜಾತಿ ಎಲ್ಲ ಜನಾಂಗದವರೊಟ್ಟಿಗೂ ನಾನು ಬೆರೆತ್ಕೊಂಡ್ ಬಂದಿರಲಿಲ್ಲ. ಬಹುಶಃ ಅದು ಆಟೋಮೆಟಿಕ್ ಆಗಿ ನನಗೆ ಅದು ಕಾಂಗ್ರೆಸ್ ಕಡೆ, ಮತ್ತೆ ಏನು ನಮ್ಮ ದೊಡ್ಡಪ್ಪ ಇದ್ರು, ನನ್ನ ತಂದೆ ಎಲ್ಲ ಕಾಂಗ್ರೆಸ್ನಲ್ಲಿ ಇದ್ದಿದ್ರಿಂದ ಬಹುಶಃ ಅಲ್ಲಿ ನನಗೆ ಒಲವು ಜಾಸ್ತಿ ಆಯ್ತು. ಆಮೇಲೆ ಇವ್ರದೆಲ್ಲ ನನ್ನ ತಂದೆಯವರೊಟ್ಟಿಗೆ ನಾನು ಯಾವಾಗಲೂ ಓಡಾಡ್ತಿದ್ದ ಕಾಂಗ್ರೆಸ್ ನಾಯಕರ ಸಂಪರ್ಕವು ನಮ್ಗೆ ಸಿಕ್ತು. ಹಾಗಾಗಿ ನಮ್ಗೆ ಬಹುಶಃ ಅದು ಕಾಂಗ್ರೆಸ್ ಅಲ್ಲೇ ನಾನು ಉಳ್ಕೊಂಡೆ ಅಂತ ಕಾಣುತ್ತೆ. ಮುಂದಿನ ದಿವಸಗಳಲ್ಲಿ ನನ್ನನ್ನ ಬೇರೆ ಬೇರೆ ಪಕ್ಷದವರು ಕರೆದ್ರು.
ಆದ್ರೆ ನಾನು ಈ ತತ್ವ ಸಿದ್ಧಾಂತಕ್ಕೆ ನನಗೆ ಅದು ಯಾಕೆ ಸರಿ ಕಾಣಲಿಲ್ಲ ಬೇರೆ ಪಕ್ಷಗಳು. ಹಾಗಾಗಿ ನಾನು ಇವತ್ತಿಗೂ ಕೂಡ ನಾನು ಕಾಂಗ್ರೆಸ್ನಲ್ಲೇ ಇದ್ದೀನಿ. ಅಂದ್ರೆ ಇತ್ತೀಚೆಗೆ ಏನು ಕಾಂಗ್ರೆಸ್ ನಲ್ಲಿ ಉಂಟಾಗಿರುವಂತಹ ನೀವೇ ನೋಡ್ಬೋದು, ಸಾಮಾಜಿಕ ಜಾಲತಾಣ ನಿಮ್ಗೆ ಗೊತ್ತಾಯ್ತು, ವಾಟ್ಸ್ಆಪ್ ಗಳಲ್ಲಿ ಬೇರೆ ಬೇರೆ ಇದ್ರ ಕಡೆ ಆಗ್ತಾ ಇತ್ತು. ಅದು ಯುವ ಕಾಂಗ್ರೆಸ್ ಚುನಾವಣೆ ಆದ ನಂತರ ನಡೆದಂತ ಕೆಲವೊಂದು ಘಟನೆಗಳಾಗಿರ್ಬೋದು, ಅಲ್ಲಿ ನಡೀತಿರುವಂತಹ ಚರ್ಚೆಗಳಾಗಿರುವಂತದ್ದು, ಇದರಿಂದೆಲ್ಲ ನೋಡಿದ್ರೆ ದೀಪಕ್ ಅವರಿಗೆ ಏನಾದ್ರು ಬೇಜಾರಿದೆಯಾ ಈಗ ಪ್ರಸ್ತುತ ಬ್ಲಾಕ್ ಕಾಂಗ್ರೆಸ್ ಮೇಲೆ ಏನಾದ್ರೆ? ಇಲ್ಲ, ಬ್ಲಾಕ್ ಕಾಂಗ್ರೆಸ್ ಮೇಲೆ ಬೇಜಾರಂತಲ್ಲ. ಆದ್ರೆ ಏನಂತ ಹೇಳಿದ್ರೆ ಈ ಯುವ ಕಾಂಗ್ರೆಸ್ ಚುನಾವಣೆ ಇದು ನಿಜವಾಗೂ ಕೂಡ ಒಂದು ಎಷ್ಟು ಅನುಕೂಲ ಇದೆ, ಬಹುಶಃ ಪಕ್ಷಕ್ಕೆ ಅಷ್ಟು ಅನಾನುಕೂಲನೂ ಕಾಣ್ತಾ ಉಂಟಿದೆ ಈ ಎಲೆಕ್ಷನ್ ಮಾಡಿ ಆಯ್ಕೆ ಮಾಡ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದು ಈ ಸಲ ಏನು ಆನ್ಲೈನ್ ವೋಟಿಂಗ್ ಇತ್ತು, ಯಾರು ವೋಟ್ ಹಾಕಿದ್ರು ಏನು ಏನು ಅಂತ ಗೊತ್ತಾಗ್ಲಿಲ್ಲ ಅದು. ಆದ್ರೆ ನಾನು ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ಅದು ಪಾರ್ಟಿ ವಿಚಾರ. ಅದು ಈಗ ಎಲೆಕ್ಷನ್ ಕಳೆದು ಹೋಗಿದೆ. ಈಗ ಎಲ್ಲ ಹುಡುಗರನ್ನ ಈಗ ಒಂದು ಮನೆ ಅಂತ ಹೇಳಿದ್ರೆ ಜಗಳ ಬರುತ್ತೆ. ಆ ಮನೆಯ ಯಜಮಾನ ಅದನ್ನ ಕುತ್ಕೊಂಡು ಸ್ವಲ್ಪ ಸರಿ ಮಾಡಿ ಎಲ್ಲರನ್ನೂ ಕೂಡ ಕರೆದು ಅವರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಬಹುಶಃ ನಾವು ಮೊನ್ನೆ ಅಧ್ಯಕ್ಷರಿಗೆ ಎಲ್ಲ ಹೇಳಿದೀವಿ, ಮುಂದಿನ ದಿವಸಗಳಲ್ಲಿ ಅದು ಆಗ್ತದೆ, ಆ ಕೆಲಸ ಆಗುತ್ತೆ. ಮತ್ತೆ ಒಂದು ಪಕ್ಷ ಅಂತ ಹೇಳಿದಾಗ ಅದು ಸಹಜ, ನಮ್ಗೆ ಗೊತ್ತಿದೆ. ಒಂದು ಮನೆಯಲ್ಲೇ ಜಗಳ ಆಗುತ್ತೆ, ಇನ್ನು ಪಕ್ಷದಲ್ಲಿ ವಿಚಾರದಲ್ಲಿ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಅದು ಸರಿ ಆಗ್ಬೋದು. ಕಾಂಗ್ರೆಸ್ಸಿಗೆ ಇಲ್ಲ, ಆ ಹುಡುಗರ ಹತ್ರ ನಾನು ಮಾತಾಡಿದ್ದೀನಿ, ನೋಡೋಣ ಎಲ್ಲ ನಾಯಕರನ್ನ ಎಲ್ಲರನ್ನು ವಿಶ್ವಾಸ ತಗೊಂಡು ಆ ಕೆಲಸವನ್ನ ಎಲ್ಲ ವರಿಷ್ಠರು ಅದನ್ನ ಮಾಡ್ಬೇಕಂತ ಹೇಳಿ, ನಾನು ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಾರ್ದು. ಅದರ ಜೊತೆಲಿ ನೀವು ಅತ್ಯಂತ ಚಿಕ್ಕ ವಯಸ್ಸಿನ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗ್ತೀರಾ, ಯುವಜನ ಒಕ್ಕೂಟದ ಅಧ್ಯಕ್ಷ ಆಗ್ತೀರಾ. ಬಹುಶಃ 18-20 ವರ್ಷಗಳ ಹಿಂದೆ ನೀವು ಈ ಜವಾಬ್ದಾರಿಗಳೆಲ್ಲ ನಿರ್ವಹಿಸಿದೆ. ಬರ್ತಾ ಇತ್ತೀಚಿನ ದಿನಗಳಲ್ಲಿ ಯಾಕೋ ದೀಪಕ್ ಅವರಿಗೆ ಪಕ್ಷದ ಜವಾಬ್ದಾರಿಗಳು ಕಡಿಮೆ ಆಗ್ತಾ ಇದೆಯಾ ಅಂತ, ಯಾಕೋ ರಾಜಕೀಯವಾಗಿ ನಿಮ್ನ ಏನಾದ್ರೂ ಸೈಡ್ ಲೈನ್ ಮಾಡೋ ಕೆಲಸ ಏನಾದ್ರು ನಡೀತಾ ಇದೆಯಾ? ಇಲ್ಲ, ರಾಜಕೀಯವಾಗಿ ಯಾರು ಪಾಪ ಅದನ್ನ ಸುಮ್ಮನೆ ಹೇಳಬಾರ್ದು. ಯಾಕಂದ್ರೆ ನಾನು ಯಾರು ಸೈಡ್ ಲೈನ್ ಮಾಡಲಿಲ್ಲ. ಏನಾಯ್ತು ಅಂತ ಹೇಳಿದ್ರೆ 2010ರಲ್ಲಿ ನನ್ನ 2015ರಲ್ಲಿ ನನ್ನ ತಂದೆ ತೀರೋದ್ರು. ತಂದೆ ತೀರುವ ಮುಂಚೆನೂ ಕೂಡ ನಾನು ಭಾರಿ ಆಕ್ಟಿವ್ ಆಗಿದ್ದೆ ಪಕ್ಷದಲ್ಲಿ. ಆಮೇಲೆ ನಾನು ಒಬ್ಬನೇ ಇರೋದು. ಹಾಗಾಗಿ ಏನಾಯ್ತು, ನನಗೆ ಮನೆ ನನ್ನ ವ್ಯವಹಾರ ಜವಾಬ್ದಾರಿಗಳು ಜಾಸ್ತಿ ಆಗಿದ್ರಿಂದ ನಾನೇ ಒಂದು ಕಡೆಯಿಂದ ಒಂದು ಅದು ಭಾರಿ ಅಂತಲ್ಲ, ಇವತ್ತಿಗೂ ಕೂಡ ನನ್ನ ಏನು ಪಂಚಾಯತಿ ವ್ಯಾಪ್ತಿ ಇದೆ ಇಲ್ಲಿ ನಾವು ಹಿಡಿತವನ್ನು ಇಟ್ಕೊಂಡಿದ್ದೇವೆ. ನಮ್ಮದೇ ಆದಂಥ ಒಂದು ಕಾರ್ಯಕರ್ತರ ಪಡೆಯನ್ನು ಕಟ್ಕೊಂಡಿದ್ದೀವಿ. ಆಮೇಲೆ ಯಾರೇ ಬಂದರೂ ಕೂಡ ನನ್ನ ವ್ಯಾಪ್ತಿಯೊಳಗೆ ಏನೋ ಸಹಾಯವನ್ನು ಮಾಡ್ಬೋದು ಅದನ್ನ ಇವತ್ತಿಗೂ ಕೂಡ ಮಾಡ್ತಾ ಇಡೀ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಇವತ್ತು ಕೂಡ ಎಲ್ಲ ಜನಗಳೊಟ್ಟಿಗೂ ನಾನು ಪಕ್ಷಾತೀತವಾಗಿ ಎಲ್ಲ ಜನಗಳೊಟ್ಟಿಗೂ ನಾವು ಇವತ್ತು ಇದ್ದೀವಿ. ಆದ್ರಿಂದ ಮತ್ತೆ ನಮ್ಮದೇ ಆದಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪಡೆ ನಮ್ಮೊಟ್ಟಿಗೆ ಇವತ್ತು ಕೂಡ ಪ್ರಬಲವಾಗಿದೆ. ಓಕೆ ದೀಪಕ್ ಅವರೇ, ಈಗ ನೀವು ಕಾಂಗ್ರೆಸ್ ಪಕ್ಷ ಇರುವಂತದ್ದು ನಿಮ್ಮ ಇಡೀ ಸಂಪೂರ್ಣ ನಿಮ್ಮ ತಂದೆಯವರು ಕೂಡ ಹಿಂದೆ ಕಾಂಗ್ರೆಸ್ ನಲ್ಲಿದ್ರು, ನೀವು ಕೂಡ ಕಳೆದ ಕೆಲ ವರ್ಷಗಳಿಂದ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿರುವಂತದ್ದು, ಕಾಂಗ್ರೆಸ್ನ ಪ್ರಾರಂಭಿಕ ರಾಜಕೀಯ ಜೀವನ ಕೂಡ ಕಾಂಗ್ರೆಸ್ ನಿಂದ ಪ್ರಾರಂಭ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾದ್ರು ಕಾಂಗ್ರೆಸ್ ಪಕ್ಷದಿಂದ ಅಥವಾ ಬೇರೆ ಯಾವ್ದಾದ್ರು ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಏನಾದ್ರು ಇದೆಯಾ? ನನಗೆ ಹಿಂದಿನಿಂದ ಈ ಚುನಾವಣೆ ಇದರ ಬಗ್ಗೆ ಆಸಕ್ತಿ ಕಡಿಮೆ. ಓಕೆ, ಆದರೆ ಇವತ್ತಿಗೆ ಯಾವ ಥರ ಇದಾಗಿದೆ ಅಂತ ಹೇಳಿದ್ರೆ, ನನ್ನ ಎಷ್ಟೋ ಜನ ಹಿತೈಷಿಗಳು, ಮಿತ್ರರುಗಳು, ಕಾರ್ಯಕರ್ತರುಗಳು, ದೀಪಣ್ಣ ನೀವು ಯಾಕೆ ಚುನಾವಣೆಗೆ ನೀವು ಬರಬಾರದು ಅಂತ ಹೇಳಿ ಒಂದು ಪ್ರಶ್ನೆ ಈ ಇತ್ತೀಚಿನ ದಿವಸದಲ್ಲಿ ಅದು ಎದ್ದಿದೆ. ಮುಂದಿನ ದಿವಸಗಳಲ್ಲಿ ನಾನು ಕೂಡ ಈಗ ನಾವು ಬರೀ ಏನು ಈ ನಾಯಕತ್ವಗಳನ್ನ ವಹಿಸ್ಕೊಂಡು ನಾವು ಕೆಲಸ ಜವಾಬ್ದಾರಿಯನ್ನು ಮಾಡಿದೆ. ಚುನಾವಣಾ ಕಣದಲ್ಲಿ ಅವಕಾಶ ಸಿಕ್ಕಿದ್ರೆ ಶಾಸಕರು, ಪಕ್ಷದ ಹಿರಿಯ ಎಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ನನ್ನನ್ನು ಬೆಂಬಲವನ್ನ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಒಳ್ಳೆಯಾದ ಚುನಾವಣೆಗಳಲ್ಲಿ ನಾನೆಲ್ಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು, ನನ್ನ ಕುಟುಂಬದವರನ್ನ ವಿಶ್ವಾಸಕ್ಕೆ ತಗೊಂಡು, ಅವರು ಎಲ್ಲ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ಚುನಾವಣೆಗೆ ನಿಲ್ಬಹುದಾ ಯಾವ ತರ ಅಂತ ಹೇಳಿ ಅದನ್ನ ಮುಂದಿನ ದಿನಗಳಲ್ಲಿ ನಾನು ಯೋಚನೆ. ಅಂದ್ರೆ ದೀಪಕ್ ಅವ್ರನ್ನ ಇನ್ನು ಮುಂದಿನ ಕೆಲ ದಿನಗಳಲ್ಲಿ ಅಥವಾ ಕೆಲ ತಿಂಗಳುಗಳಲ್ಲಿ ಚುನಾಯಿತ ಜನಪ್ರತಿನಿಧಿಯಾಗಿ ನೋಡ್ಬೋದಾಗಾದ್ರೆ? ಈಗ ಅದೇ ನೋಡೋಣ. ಈಗ ನಮ್ಮ ಪಕ್ಷದ ಮುಖಂಡರುಗಳು ಅಥವಾ ನನಗೆ ಏನಂತ ಹೇಳಿದ್ರೆ, ಎಲ್ಲರೂ ಒಂದು ಸಹಮತದಿಂದ ನಮ್ಮನ್ನ ಅವ್ರು ಯಾವ್ದಾರು ಒಂದು ಚುನಾವಣೆಗೆ ನೀನು ನಿಲ್ಲು ಅಂತ ಹೇಳಿದ್ರೆ
ಅದ್ರ ಬಗ್ಗೆ ನಾನು ನನ್ನ ಆತ್ಮೀಯ ಮಿತ್ರಗಳಿದ್ದಾರೆ ಎಲ್ಲರನ್ನು ಕೇಳಿ, ಆಮೇಲೆ ನಮ್ಮಲ್ಲೂ ಕೂಡ ನನಗೇನಂತ ಹೇಳಿದ್ರೆ ಇನ್ನೊಬ್ರು ಯಾರೇ ನಿಲ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಬೇಡ ಅಂತ ಹೇಳೋನಲ್ಲ, ಅಥವಾ ಅದನ್ನು ವಿರೋಧ ಮಾಡಲ್ಲ. ನನಗೆ ಕೊಟ್ರೆ ಸಂತೋಷ, ಬೇರೆಯವರಿಗೆ ಕೊಟ್ರು ನಾವು ಪ್ರಾಮಾಣಿಕವಾದಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ಹಿಂದಿನಿಂದನೂ ಕೂಡ ನಾವು ಕಾಂಗ್ರೆಸ್ಸಿಗೆ ಯಾವತ್ತೂ ಕೂಡ ನಾವು ದ್ರೋಹ ಮಾಡಿಲ್ಲ. ನಾವು ಯಾರೇ ಬಂದು ಎಲೆಕ್ಷನ್ ನಿಂತರೂ ಕೂಡ ನಾವು ಯಾರೇ ಒಟ್ಟಿಗೂ ಇದ್ದಿರ್ಬೋದು, ನಾವು ಇವ್ರ ಫಾಲೋವರ್ ಅವ್ರ ಫಾಲೋವರ್ ಅಂತ ಇರ್ಬೋದು ನಾವು, ಆದ್ರೆ ಪಕ್ಷದ ವಿಚಾರದಲ್ಲಿ ಮಾತ್ರ ನಾವು ಇವತ್ತುವರೆಗೂ. ಹಾಗಾಗಿ ನಮ್ಗೆ ಎಲ್ಲರೂ ಕೂಡ ನಮ್ಗೆ ಎಲ್ಲಾ ನಾಯಕರು ಕೂಡ BL ಶಂಕರ್ ಆಗಿರ್ಬೋದು, ಹಿಂದೆ ಚಂದ್ರೇಗೌಡರು ಇದ್ರು, DK ತಾರಾದೇವಿ ಇದ್ರು, ಜಯಪ್ರಕಾಶ್ ಹೆಗಡೆ ಅವರಾಗಿರ್ಬೋದು, ಅಥವಾ TD ರಾಜೇಗೌಡರು, ಅಥವಾ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇವತ್ತು ಕೂಡ ನನ್ನ ಬಗ್ಗೆ ವೈಯಕ್ತಿಕವಾಗಿ ಯಾರಿಗೂ ಕಪ್ಪು ಇಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ನಾವು 100ಕ್ಕೆ 100 ನಾವು ಅದ್ರ ಕೆಲಸವನ್ನ ಮಾಡಿಕೊಂಡು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಆಂಟಿ ಮಾಡದೆ ನಾವು ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ದೀಪಕ್ ಅವರೇ, ಒಂದು ಬಾರಿ ಕೊನೆಯದಾಗಿ ನಿಮ್ಮ ಸಂಪೂರ್ಣವಾಗಿ ರಾಜಕೀಯ ಸಾರ್ವಜನಿಕ ಜೀವನವನ್ನ ಒಂದು ಬಾರಿ ಮೆಲುಕು ಹಾಕಿ ನೋಡಿದ್ರೆ ಹೇಗನ್ಸುತ್ತೆ? ನಿಜವಾಗಿಯೂ ಕೂಡ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ನನಗೆ ಹೆಚ್ಚು ಕಡಿಮೆ ನಾನು 2000 ಇಸ್ವಿ 2004ರಲ್ಲಿ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗ್ತೀನಿ. ಅವಾಗ ನಾನು ಏನಾಯ್ತು ಅಂತ ಹೇಳಿದ್ರೆ DB ಚಂದ್ರೇಗೌಡರು ಅವಾಗ ನೀನು ಅಧ್ಯಕ್ಷನಾಗಿ ಎದುರಿಗೆ ಅಂತ ಹೇಳಿದಾಗ ಇದು ನನಗೆ ಅವಾಗ ರಾಜಕಾರಣದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ನಾನು ಕಾಲೇಜು ದಿನಗಳನ್ನ ಹೊರಗಡೆ ಕಳೆದಿದ್ದರಿಂದ ಈ ಕ್ರೀಡೆ ಬಗ್ಗೆ ಅವರ ಬಗ್ಗೆ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇತ್ತು. ಅವಾಗ ಒಂದ್ ದಿವಸ ತಂದೆ ನಾನು ಮನೆಗೆ ಬಂದಾಗ ಹೇಳಿದ್ರು, ದೀಪು ಚಂದ್ರೇಗೌಡರು ಮಾತಾಡ್ಬೇಕು, ಚಂದ್ರಣ್ಣ ಅಂತಿದ್ರು, ಚಂದ್ರಣ್ಣ ನಿನ್ನ ಹತ್ರ ಮಾತಾಡ್ಬೇಕಂತ ನೋಡ ಅಂತ ಅಂದ್ರು. ಆಮೇಲೆ ಅವಾಗ ಪಾಪ ನಿಜವಾಗ್ಲೂ ನಂಗೆ ಹಳೆಯ ದಿನಗಳು ನೆನಪಾಗ್ತವೆ. ದಿವಂಗತ ವಿಜಯಜಿಲ್ರು ಅವಾಗ ನನಗೆ ಹೇಳಿದ್ರು, ನಿಮ್ಮಂತ ಯಂಗ್ಸ್ಟರ್ಸ್ ಎಲ್ಲ ಬರಬೇಕು ಇದಕ್ಕೆ ರಾಜಕಾರಣಕ್ಕೆ, ನೀವೆಲ್ಲ ಈ ತರ ಕೂತ್ರೆ ಆಗೋದಿಲ್ಲ ಕಣ ಅಂತ ಅಂದ್ರು. ಇಲ್ಲ ಅಂಕಲ್, ನನಗೆ ಬೇಡ ಅದೆಲ್ಲ, ರಾಜಕಾರಣ ನನಗೆ ಸರಿ ಅಲ್ಲ ಅಂತ ಅಂದೆ. ಆದ್ರೆ ಅದು ಆ ಚಂದ್ರೇಗೌಡರು ಎಲ್ಲ ಹಿರಿಯರು, ಇಡೀ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು, ನಾನು ಹೇಳ್ತಾ ಹೋದ್ರೆ ಎಲ್ಲರ ಹೆಸರನ್ನ ಈಗ ನಾಗೇಶ್ ಅಣ್ಣ ಇರ್ಬೋದು ಆವತ್ತಿನ ದಿನಗಳಲ್ಲಿ, ಆಮೇಲೆ ಬಾಳೆಮನೆ ನಟರಾಜಣ್ಣ ಇರ್ಬೋದು, HM ಸತೀಶ್ ಇರ್ಬೋದು, ಅಥವಾ ಪ್ರತಿಯೊಬ್ರು, ನಾನು ಯಾರು ಅವ್ರು ಇವ್ನ ಹೆಸರು ಹೇಳಕ್ ಹೋದ್ರೆ ನಾನು ತುಂಬಾ ಜನ ಹೆಸರು ಹೇಳ್ಬೇಕಾಗ್ತದೆ. ಆ ಒಂದು ಟೈಮಲ್ಲಿ ಎಲ್ಲರೂ ಕೂಡ ನಂಗೆ ಸಹಕಾರವನ್ನ ಕೊಟ್ರು. ಯಾರು ನನ್ನ ಬೇಡ ಅಂತ ಹೇಳೋಂತ ಯಾರು ಇರ್ಲಿಲ್ಲ ಇಲ್ಲಿ. ಅದನ್ನ ನೆನೆಸಿದಾಗ ನಂಗೆ ಬಹಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಆ ಒಂದು ಸಣ್ಣ ಏಜಿನಲ್ಲಿ ನಾವು ದಿನೇಶ್ ಗುಂಡೂರಾವ್ ಹೇಳ್ತಾರೆ ಬೆಂಗಳೂರಲ್ಲಿ, ನೀನು ರಾಜ್ಯದಲ್ಲಿ 2ನೇವನು, ಬಾರಿ ಚಿಕ್ಕ ನನಗೆ ಅವಾಗ 25 ವರ್ಷ, ನೀನು ಚಿಕ್ಕ ಅಧ್ಯಕ್ಷ ನೀನು ಅಂತ. ಅವಾಗ ಯೂತ್ ಕಾಂಗ್ರೆಸ್ಗೆಲ್ಲ ಬಾರಿ ಚಿಕ್ಕವರದ್ದೇ ಅಧ್ಯಕ್ಷ ಆಗ್ತಿರ್ಲಿಲ್ಲ, ನೀನ್ ಚಿಕ್ಕ ಅಧ್ಯಕ್ಷ, ನೀನು ಚಿಕ್ಕವನ್ ಮಾರ ಅಂತ ಅವ್ರು ಹೇಳಿದ್ರು ನಂಗೆ. ಆ ದಿನಗಳನ್ನ ನೆನೆಸ್ಕೊಂಡ್ರೆ ಒಂಥರ ನಾವು ಏನೋ ಕ್ರಿಕೆಟ್ ಎಲ್ಲ ಆಡ್ಕೊಂಡಿದ್ವಲ್ಲ ತಗೊಂಡೋಗಿ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಟ್ರು, ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು. ಆ ನಂಬಿಕೆ ನಾನು ಯಾವತ್ತೂ ಹುಸಿ ಮಾಡಲಿಲ್ಲ. ಆಮೇಲೆ ನನಗೇನು ಈ ಫೀಲ್ಡ್ ಏನು ಹೊಸ್ತೇನ ಆಗಿರಲಿಲ್ಲ. ನಾನೆಲ್ಲ ಚಿಕ್ಕಂದಿನಿಂದನೂ ಎಲ್ಲ ನೋಡ್ಕೊಂತ ಬೆಳೆದಿದ್ರಿಂದ ಹಾಗೆ ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವಾಗ್ಲೂ ಕೂಡ ನಾನು 97ರಲ್ಲಿ ನಂದು ಪದವಿಯನ್ನು ಮುಗಿಸಿ ನಾನು ಊರಿಗೆ ಬಂದಾಗ ಕುದುರೆಗುಂಡಿಲಿ ನಡೆದಂತ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಖಜಾಂಚಿಯಾಗಿ ಕೆಲಸ ಮಾಡಿದೆ. ಆಮೇಲೆ ಲಯನ್ಸ್ ಕ್ಲಬ್ ಇರ್ಬೋದು, ಅಥವಾ ತುಂಬಾ ಸಂಘ ಸಂಸ್ಥೆ, ನಮ್ಮ ಕುದುರೆಗುಂಡಿ ಅಶ್ವಗುಂಡೇಶ್ವರ ಸಂಘ, ಕುದುರೆಗುಂಡಿಯಲ್ಲಿ ನಡೀತಕ್ಕಂಥ ಗಣೇಶೋತ್ಸವ, ಕಪಿಲೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಡೆಯುವ ಜಾತ್ರೆ, ಅಥವಾ ಇಲ್ಲಿ ನಮ್ಮ ಉರ್ಸಿನ ಸಮಾರಂಭ, ಎಲ್ಲದರಲ್ಲೂ ಭಾಗವಹಿಸ್ತಿದ್ವಿ. ತುಂಬಾ ಆಕ್ಟಿವ್ ಆಗಿ ನಾವು ಅದನ್ನೆಲ್ಲ ಮಾಡ್ತಾ ಇದ್ವಿ. ಹಾಗಾಗಿ ಬಹುಶಃ ನನಗದು ಏನು ಹೊಸ್ತು ಅನಿಸ್ಲಿಲ್ಲ. ಆ ಹಿಂದಿನ ದಿನಗಳಲ್ಲಿ ಅದನ್ನೆಲ್ಲ ನೆನೆದಾಗ ಇವತ್ತು ಕೂಡ ನಾವು ಅದೇ ಹುರುಪಲ್ಲಿ ನಮ್ಗೆ ಇದೀವಿ ಅನಿಸ್ತಾ ಉಂಟು. ಆದ್ರೆ ಕೆಲವಾರು ಒಂದು ಒತ್ತಡಗಳಿಂದ ನನಗೆ ಸ್ವಲ್ಪ ಭಾಗವಹಿಸ್ಲಿಕ್ಕೆ ಆಗದೆ ಇರೋದ್ರಿಂದ ಸ್ವಲ್ಪ ಅದು ಒಂದು ಮನಸ್ಸಲ್ಲಿ ಒಂದು ಚೂರು ಬೇಜಾರಿದೆ.
ಓಕೆ, ಪ್ರಮುಖ ದೀಪಕ್ ಅವರೇ, ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು, ಈ ಹಿಂದೆ ನೀವೇನು ಕಸಬಾ ಹೋಬಳಿ ಅಧ್ಯಕ್ಷರಾಗಿ ಮಾಡಿದ ಪಕ್ಷ ಸಂಘಟನೆ, ಯುವಜನ ಒಕ್ಕೂಟದ ಅಧ್ಯಕ್ಷರಾಗಿ ನೀವು ಮಾಡಿದ ವಿಚಾರ, ಹಾಗೆ ಏನು APMC ಪ್ರಸ್ತುತ ನಿರ್ದೇಶಕರಾಗಿರುವಂತದ್ದು, ನಿಮ್ಮ ಸುದೀರ್ಘವಾಗಿ ನಿಮ್ಮ ಒಂದು ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡಿರುವ ವಿಚಾರ, ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತಗಳಾಗಿರ್ಬೋದು, ಹಾಗೆ ಯುವಕರು ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಅಭಿಷೇಕ್ ಅವರು ನನಗೆ ಒಂದು ಕಾಲ್ ಮಾಡಿ ಒಂದು ಈ ತರ ನಿಮ್ಮನ್ನ ಮಾತಾಡಿಸ್ಬೇಕಂತ ಹೇಳಿದ್ರು, ಬಹಳ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ ನಮ್ಮ ಅಭಿಷೇಕ್ ಹಾಗೂ ನಮ್ಮ ಬಾಂಧವ್ಯ ಹೊಸ್ತೇನಲ್ಲ. ನಾನು ತುಂಬಾ ಸಲ ಅಭಿಷೇಕ್ ಅವರೊಟ್ಟಿಗೆ ಮಾತಾಡ್ತಾ ಇದ್ದವನು. ಆದ್ರೂ ಕೂಡ ನೀವು ನಮ್ಮಂಥವ್ರನ್ನೆಲ್ಲ ಗುರುತಿಸಿ ನೀವು ಈ ತರ ಒಂದು ಇದು ಮಾಡ್ತಕ್ಕಂಥದ್ದು ಒಂದು ಒಳ್ಳೆ ಕಾರ್ಯಕ್ರಮ. ಇನ್ನು ಮುಂದೆ ಕೂಡ ನಿಮಗೆ ಯಶಸ್ಸನ್ನ ಆ ದೇವರು ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ, ನೀವು ಬಂದು ನನ್ನ ಬಗ್ಗೆ ಒಂದು 4 ಒಳ್ಳೆ ಮಾತನಾಡಿದಕ್ಕೆ ನಿಮಗೆ ನಾನು ಕೂಡ ವಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಏನು ಯುವ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಕಸಬಾ ಹೋಬಳಿ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಕೊಪ್ಪ ತಾಲೂಕು ಯುವಜನ ಒಕ್ಕೂಟದ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಏನು APMC ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ದೀಪಕ್ HL ಕುದ್ರೆಗುಂಡಿ ಇವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.